ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯಾಗಿದ್ದು ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ನೀಡಿದರೂ ಸಹ ರಾಜ್ಯದ ಬೇಜವಾಬ್ದಾರಿತನದಿಂದ ರೈತರು ಇಂದು ಗೊಬ್ಬರ ಸಿಗದೆ ಬೀದಿಗಿಳಿದಿದ್ದಾರೆ. ರೈತರ ಬಾಳನ್ನ ಸರ್ವನಾಶ ಮಾಡಲು ಈ ಸರ್ಕಾರ ಹೊರಟಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಶಾಸಕ ಬಿವೈ ವಿಜಯೇಂದ್ರ ಹೇಳಿದರು. ಇಂದು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಹೋರಾಟ ಶಿವಮೊಗ್ಗ ಜಿಲ್ಲೆಗೆ ಹೊಸದೇನಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಅನೇಕ ರೈತ ಪರ ಕಾರ್ಯಕ್ರಮಗಳನ್ನು ಮಾಡಲಾಗಿತ್ತು. ಜಿಲ್ಲೆಯ ಸಾವಿರಾರು ರೈತ ಕುಟುಂಬದವರು ಬಗರ್ ಹುಕುಂ ಸಾಗುವಳಿ ಮಾಡಿಕೊಂಡು ನೆಮ್ಮದಿಯಾಗಿದ್ರು. ಕಾನೂನು ತೊಡಕಿದ್ರೂ ಸಹ ರೈತರಿಗೆ ಸುದ್ದಿಯಾಗಿ ಅಧಿಕಾರಿಗಳು ಹೋಗ್ತಿರ್ಲಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿ ಹಳ್ಳಿಯಲ್ಲಿಯೂ ಕಂದಾಯ ಮತ್ತು ಅರಣ್ಯ ಅಧಿಕಾರಿಗಳ ಕೋರ್ಟ್ ನೆಪ ಹೇಳಿಕೊಂಡು ರೈತರು ಬೆಳೆದ ಬೆಳೆಯನ್ನ ಬಲವಂತವಾಗಿ ನಾಶ ಮಾಡಿ ಒಕ್ಕಲೆಬ್ಬಿಸುವ ನೋಟಿಸ್ ನೀಡುವ ಕಾರ್ಯ ಮಾಡ್ತಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಇವತ್ತಿನ ದಿನ ರೈತರಿಗೂ ಕೂಡ ನ್ಯಾಯವನ್ನು ಕರ್ನಾಟಕ ರಾಜ್ಯದೊಳಗೆ ರೈತರಿಗೆ ಸಿಗಬೇಕಾದಂತ ಸ್ಪಷ್ಟ ಮಾಡಿದ್ದಾರೆ. ನಾವು ಕೊಡಬೇಕಾದಂತ ಗೊಬ್ಬರದ ಪ್ರಮಾಣದಲ್ಲಿ ನಾವು ಕೊಟ್ಟಿದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ನಾವು ಕೊಡಬೇಕಾದಂತದ್ದು ಏನು ಇಲ್ಲ ಅನ್ನೋ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮೀಟಿಂಗ್ ಆಗ್ತಾ ಇದೆ. ಸುರ್ಜೇವಾಲಾ ಅವರು ಸಹ ಜಾತಿ ವಿರೋಧಿ ಸರ್ಕಾರ ಇದು. ಇಲ್ಲಿ ಏನಿದೆ ಸರ್ಕಾರ ಈ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ನರೇಂದ್ರ ಕರ್ನಾಟಕ ರಾಜ್ಯದೊಳಗೆ ಬಗರುಕ್ಕುಂ ಯಾರು ಮಾಡ್ತಾರೆ ನೆರೆದಿರುವಂತ ರೈತ ಬಾಂಧವರೇ, ಸೋದರ ಸೋದರಿಯ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಪ್ರತಿಭಟನೆಗೋಸ್ಕರ ಆಗಮಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿದಾಗ ಕಣ್ಣೀರಿನಲ್ಲಿ ಕೈ ತೊಳೆತಿರುವಂತ ಭ್ರಷ್ಟ ರೈತ ವಿರೋಧಿ ಸರ್ಕಾರದ ಅಧಿಕಾರಿಗಳ ಶಾಹಿಗಳ ಒಂದು ಒತ್ತಡಕ್ಕೆ ನೋವಿಂದ ಹೊರಗೆ ಬಂದಂತ ನಮ್ಮ ರೈತ ಬಂಧವರು ಇರ್ಬೋದು, ವಿಶೇಷವಾಗಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಂತ ನಮ್ಮ ಪಕ್ಷದ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನ ಮೊದಲಾಗಿ ಸಲ್ಲಿಸ್ತಾ ಇದ್ದೇನೆ. ಸಾಕಷ್ಟು ಕಾರ್ಯಕ್ರಮಗಳಿದ್ರೂ ಕೂಡ ನನಗೆ ಕರ್ನಾಟಕ ರಾಜ್ಯದೊಳಗೆ ಬಗರುಕ್ಕುಂ ಯಾರು ಮಾಡ್ತಾರೆ. ಈಗ ಮಾಲೇಗಾಂವ್ ಸ್ಫೋಟದಲ್ಲಿ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಹಿಂದೂ ಮುಖಂಡರನ್ನು ಬಂಧಿಸಿ, ಉದ್ದೇಶಪೂರ್ವಕವಾಗಿ ಹಿಂದೂ ಮುಖಂಡರನ್ನು ಬಂಧಿಸಿ ಇಡೀ ಜಗತ್ತಿಗೆ ಹಿಂದೂ ಭಯೋತ್ಪಾದಕರು ಅಂತೇಳಿ ಹೇಳಿ ಹಣೆ ಪಟ್ಟಿ ಕಟ್ಟುವಂಥ ಒಂದು ವ್ಯವಸ್ಥಿತವಾದಂಥ ಪ್ರಯತ್ನ ಈ ದೇಶದಲ್ಲಿ ನಡೆದಿತ್ತು. ಹಿಂದೂ ಯಾವತ್ತೂ ಕೂಡ ಭಯೋತ್ಪಾದಕ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂದೂಗಳಷ್ಟು ಸಹನಶೀಲತೆ, ಅಹಿಂಸಾ ತತ್ವ ಇವು ರಕ್ತಗತವಾಗಿ ಬಂದಿದೆ. ಆದರೆ ಇಡೀ ಹಿಂದೂ ಧರ್ಮಕ್ಕೆ ಒಂದು ಕಳಂಕವನ್ನು ಹಚ್ಚುವಂಥ ಏನು ಪ್ರಯತ್ನ ಆಗಿತ್ತು, ಮೊನ್ನೆ ದಿನ ಬಂದಂಥ ಕೋರ್ಟಿನ ತೀರ್ಪಿನಿಂದ ಈ ಕಳಂಕ ತೊಲಗಿದೆ ಮತ್ತು ಹಿಂದೂಗಳು ಏನು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗಿದೆ. ಕಾಂಗ್ರೆಸ್ಸಿನ ಈ ಕುತಂತ್ರ ಇವತ್ತು ಮುಸ್ಲಿಂ ಭಯೋತ್ಪಾದನೆ, ಬೇರೆ ಬೇರೆ ಭಯೋತ್ಪಾದನೆಗಳನ್ನ ಕಾಂಗ್ರೆಸ್ ಸಹಿಸಿದೆ. ಈ ದೇಶದ ಮಾನವನ್ನು ಅಡವಿಟ್ಟಿದೆ, ಅದು ಏನೂ ಮಾಡಲಿಲ್ಲ. ಹಾಗಾಗಿ ಹಿಂದೂ ಭಯೋತ್ಪಾದನೆ ಅಂತ ಹೇಳುವಂಥ ಒಂದು ದೊಡ್ಡ ಹುಯಿಲನ್ನು ಹಬ್ಬಿಸಿ ಇತ್ತು. ಅದಕ್ಕೆ ಹಿಂದೂಗಳಿಗೆ
ಆ ಭಾವನೆಗಳನ್ನು ಅಳಿಸಾಕ್ಲಿಕ್ಕೆ ಇವರ ಈ ಕುತಂತ್ರ ಭಾಳ ವರ್ಷದಿಂದ ನಡೀತಾ ಇದೆ. ಅದು ಸಾಧ್ಯ ಆಗೋದಿಲ್ಲ. ಅದು ತನಿಖೆಯಿಂದ ಇವತ್ತು ಪ್ರಕರಣ ಹೊರಗೆ ಬರಲಿ. ಯಾರಾದರೂ ಮರ್ಡರ್ ಆಗಿದ್ದರೆ, ಅತ್ಯಾಚಾರ ಆಗಿದ್ದರೆ ಖಂಡಿತವಾಗೂ ಅಂಥವ್ರಿಗೆ ಶಿಕ್ಷೆ ಆಗೋದರಲ್ಲಿ ನಮಗೆ ಎರಡು ಮಾತಿಲ್ಲ. ಆದರೆ ಧರ್ಮಸ್ಥಳದ ಹೆಸರಿಗೆ ಕಳಂಕ ಹಚ್ಚುವಂಥ ಒಂದು ಹಿಂದೂಸ್ತಾನದಲ್ಲಿರುವಂಥ ಒಂದು ಪವಿತ್ರ ಸ್ಥಳಕ್ಕೆ ಕಳಂಕ ಹಚ್ಚುವಂಥ ಏನು ಕೆಲಸ ನಡೆದಿದೆ, ಹಿಂದೂಗಳ ಭಾವನೆಯಲ್ಲಿ ಒಡಕು ಮೂಡಿಸುವಂಥ ಇನ್ನು ಇವರ ಪ್ರಯತ್ನ ಇದೆ ನಗರ ನಕ್ಸಲರದ್ದು, ಅದು ಸಫಲ ಆಗೋದಿಲ್ಲ. ಸರ್ ಇದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಪರಿಣಾಮ ರೈತರು ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ರೈತರ ರಕ್ಷಣೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಿಲ್ಲಬೇಕು. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಬಗರುಕುಂ ವಿಚಾರದಲ್ಲಿ ರೈತರಿಗೆ ಇವತ್ತು ನೋಟಿಸ್ಗಳನ್ನು ಕೊಟ್ಟು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಏನು ಆಗ್ತಾ ಇದೆ. ಇವತ್ತು ಅಧಿಕಾರಿಗಳನ್ನು ಕಳಿಸಿ ಸರ್ಕಾರ ಇವತ್ತು ಬಡವರ ಅಡಕೆ ತೋಟವನ್ನು ಕಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ವಿರೋಧ ಮಾಡ್ತೇವೆ. ಹಾಗಾಗಿ ರೈತರ ಪರವಾಗಿ ನಾವು ಇದ್ದೇವೆ. ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ಶಿವಮೊಗ್ಗ ನಗರದಲ್ಲಿ ಇವತ್ತು ಒಂದು ಹೋರಾಟ ಸಾಂಕೇತಿಕವಾಗಿ ನಾವು ಮಾಡಿದ್ದೇವೆ. ನೋಡಿ, ಕೇಂದ್ರ ಸರ್ಕಾರ ಈಗಾಗಲೇ 8,20,000ಕ್ಕೂ ಹೆಚ್ಚು ಮೆಟ್ರಿಕ್ ಟನ್ನಷ್ಟು ಯೂರಿಯಾ ಗೊಬ್ಬರವನ್ನು ಇವತ್ತು ನಮ್ಮ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಆದರೆ ಇವತ್ತು ಓಪನಿಂಗ್ ಸ್ಟಾಕ್ ಇವತ್ತು 2,50,000 ಇತ್ತು ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು. ಇವತ್ತು ನಮಗೆ ಮಾಹಿತಿ ಬರ್ತಾ ಇದೆ, ಆ ಓಪನಿಂಗ್ ಸ್ಟಾಕ್ 2.5 ಲಕ್ಷ ಅಷ್ಟು ಎಲ್ಲವೂ ಕೂಡ ಕಾಳಸಂತೆಯಲ್ಲಿ ಇವತ್ತು ಮಾರಾಟ ಮಾಡಿಕೊಂಡಾಗಿದೆ. ಇದರ ಪರಿಣಾಮನೇ ಇವತ್ತು ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಚ್ಚೆತ್ತುಕೊಳ್ಳೋದನ್ನು ಬಿಟ್ಟು ಇವತ್ತು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದನ್ನು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರ್ಸೋಕ್ಕೆ ಹೊರಟಿದ್ದಾರೆ. ಇದು ಖಂಡಿತ ಇದು ಅಕ್ಷಮ್ಯ ಅಪರಾಧ. ಈ ನಾಡಿನ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಡುವಿನ ಕೃಷಿ ಸಚಿವರ ಹೇಳಿಕೆಯನ್ನು ಗಮನಿಸೋದಾದರೆ 10 ದಿನದ ಕೆಳಗೆ ಚಲುವನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ನಮಗೆ ಸಫಿಷಿಯೆಂಟ್ ಸ್ಟಾಕ್ ಇದೆ, ರಾಜ್ಯದಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಗುಲ್ಬರ್ಗ, ಕೊಪ್ಪಳ, ಹಾವೇರಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ ರಾತ್ರಿ 1 ಗಂಟೆ ಆದರೂ ಯಾವಾಗ ರೈತರು ಸಾಲಿನಲ್ಲಿ ಕ್ಯೂನಲ್ಲಿ ನಿಂತು ಇವತ್ತು ರಸಗೊಬ್ಬರದ ಅಂಗಡಿ ಮುಂದೆ ಕ್ಯೂನಲ್ಲಿ ನಿಂತರು, ಆಗ ಎಚ್ಚೆತ್ಕೊಂಡು ಹೇಳ್ತಾರೆ ಕೇಂದ್ರ ಸರ್ಕಾರ ಕಳಿಸ್ಕೊಟ್ಟಿಲ್ಲ ಅಂತೇಳಿ. ಅಂದರೆ ಕೃಷಿ ಸಚಿವರು ಇವರ ಒಂದು ಅವಿವೇಕತನದ ಹೇಳಿಕೆಯನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದನೇ ಇವತ್ತು ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ ಅನ್ನೋದು. ಒಂದು ಕಡೆ ಕಾಂಗ್ರೆಸ್ ಪಕ್ಷದವರ ಒಂದು ಕುತಂತ್ರ, ಷಡ್ಯಂತ್ರ, ಪಿತೂರಿ ಏನಿದೆ, ಹಿಂದೂ ಕಾರ್ಯಕರ್ತರ ಮೇಲೆ ಆರೋಪವನ್ನು ಮಾಡ್ತಕ್ಕಂಥದ್ದು, ಹಿಂದೂ ಮುಖಂಡರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ಇವರ ಕುಮ್ಮಕ್ಕಿನಿಂದಲೇ ಇವತ್ತು ಈ ರೀತಿ ಘಟ್ಟಗಳು ನಡೀತಾ ಇದೆ ಅಂತೇಳಿ ಸಾಕಷ್ಟು ಬಾರಿ ಆರೋಪ ಮಾಡಿದರು. ಇವತ್ತು ಎಲ್ಲವೂ ಕೂಡ ಖುಲಾಸೆ ಆಗಿದೆ. ಭಾರತೀಯ ಜನತಾ ಪಾರ್ಟಿದು ನಾವು ಸ್ವಾಗತ ಮಾಡ್ತೇವೆ. ಒಂದು ಸ್ವಚ್ಛತೆ ವಿಚಾರದಲ್ಲಿ ಶುದ್ಧವಾಗಿ ಧರ್ಮಸ್ಥಳ ಮಂಜುನಾಥೇಶ್ವರ ಸನ್ನಿಧಾನದಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿಯ ಒಂದು ಶಕ್ತಿ ಅದು. ಅದಕ್ಕೆ ಕೆಲವು ಕಳಂಕ ತರಬೇಕು ಅನ್ನೋದು ಕೂಡ ಪ್ರಯತ್ನ ನಡೀತಾ ಇದೆ. ಸಾಕಷ್ಟು ವರ್ಷಗಳ ಚರ್ಚೆ ಆಗ್ತಾ ಇದೆ. ಆದರೆ ಒಮ್ಮೆ ಒಂದ್ಸತಿ ಸಮಾಜಕ್ಕೆ ಸರಿಯಾದ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋದು ಕೂಡ ನಮ್ಮೆಲ್ಲರದು ಕೂಡ ಅಪೇಕ್ಷೆ ಇರಲಿ. ಈಗ ರಾಜ್ಯ ಸರ್ಕಾರ ಅದು ಕೂಡ ಕೊಂಡ್ಕೊಂಡು SIT ತನಿಖೆ ಮಾಡ್ತಾ ಇದೆ. 3-4 ದಿನದಿಂದ ಆಗ್ತಾ ಇದೆ. ಅಲ್ಲಿ ಸಿಕ್ಕಂಥ ಎಲ್ಲ ಮೂಳೆಗಳನ್ನು ಕೂಡ ಅದು ಅವ್ರದ್ದೇ ಆದಂಥ ಒಂದು ಬೇರೆ ರೀತಿಯಂಥ ಅರ್ಥವನ್ನು ಕೊಡ್ತಾ ಇದ್ದಾರೆ. FSL ರಿಪೋರ್ಟನ್ನು ತರಬೇಕಾಗತ್ತೆ. ಸತ್ಯಾಸತ್ಯದ ಜನರಿಗೆ ಗೊತ್ತಾಗಿ ಆಗುತ್ತೆ ಸರ್. ಪ್ರಶ್ನೆ ಇಲ್ಲ ಸರ್. ಧರ್ಮಸ್ಥಳದ ಒಂದು ವಿಚಾರದಲ್ಲಿ ಒಂದು ಹಿಂದೂ ಒಂದು ದೇವತೆಗಳ ಒಂದು ಶಕ್ತಿಯ ಒಂದು ಕೇಂದ್ರವನ್ನು ಒಂದು ಅಪಪ್ರಚಾರ ಮಾಡುವ ಮುಖಾಂತರ ಪ್ರಶ್ನೆ ಮಾಡುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಇದರಿಂದ ಸೊ ಎಲ್ಲದಕ್ಕೂ ಕೂಡ ಆದಷ್ಟು ಬೇಗ ಉತ್ತರ ಸಿಗುತ್ತೆ ಅಂತ ಅರಣ್ಯ ಭೂಮಿಯ ಬಗರುಕು ಮಾಡ್ತಾ ಇದ್ದಾರೆ.